ನಾನು ನೀಟ್ ಕೀ ಆನ್ಸರ್ಸ್ ಇಂದ ನಾನು ಮೆಡಿಪೀಡಿಯಾ ಕನೆಕ್ಟ್ ಆಗಿದ್ದು. ಸೊ ಸೆಕೆಂಡ್ ಡ್ರಾಪ್ ಅಲ್ಲೂ ನನ್ನ ಲಕ್ ಸರಿ ಇರ್ದಿರ ನಾನು ಕರೆಕ್ಟಾಗಿ ಮಾಡಿಲ್ಲ. ಬಟ್ ಎವ್ರಿ ಡೇ ನಿಮ್ಮ ಗ್ರೂಪಲ್ಲಿ ಪೋಸ್ಟ್ ಎಲ್ಲ ನೋಡ್ತಾ ಇವನ್ ಐ ಡೆವಲಪ್ಡ್ ಇಂಟ್ರೆಸ್ಟ್ ಇನ್ MBBS ಅಬ್ರಾಡ್. ಮತ್ತು ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಯಾವ ಟೈಮಲ್ಲಿ ನಮ್ಗೆ ಏನೇ ಡೌಟ್ಸ್ ಇದ್ದರೂ ಪಾಪ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿದ್ರು. ಎಲ್ಲ ರೀತಿಯಲ್ಲೂ ನಮಗೆ ಓಕೆ ಅನಿಸಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಮೇನ್ ಅಂದರೆ ಮೆಡಿಪೀಡಿಯಲ್ಲಿ ನನಗೆ ಟ್ರಾನ್ಸ್ಪರೆನ್ಸಿ ಇಷ್ಟ ಆಯಿತು. ಹೆಲೋ ಎವ್ರಿವನ್, ಇವತ್ತು ನಮ್ಮ ಜೊತೆ ಇದ್ದಾರೆ ತನು ಸ್ಟೂಡೆಂಟ್. ಸೊ ಇವ್ರನ್ನ ಕೇಳೋಣ, ಇವ್ರು ಎಲ್ಲಿಂದ ಹಾಗೆ ಮೆಡಿಪೀಡಿಯಾ ಜೊತೆ ಹೇಗೆ ಕನೆಕ್ಟ್ ಆದ್ರು ಅಂತ. ಹೆಲೋ ತನು. ಹಲೋ ಮ್ಯಾಮ್. ಎಲ್ಲಿಂದ ನೀವು? ನಾನು ಹೊಸಕೋಟೆಯಿಂದ. ಓಕೆ, ಯಾವ ಕಾಲೇಜ್ ಹೋಗ್ತಿದ್ದೀರಾ? ನಾನು ಪೆಟ್ರೋಜಾವಾಸ್ಕ್ ಮೆಡಿಕಲ್ ಕಾಲೇಜ್ ಹೋಗ್ತಿದ್ದೀನಿ. ಓಕೆ, ಸೊ ಮೆಡಿಪೀಡಿಯಾಗೆ ಹೇಗೆ ಕನೆಕ್ಟ್ ಆದ್ರಿ? ಆಕ್ಚುಲಿ ನಾನು ಫಸ್ಟ್ ಡ್ರಾಪ್ ತಗೊಂಡಾಗ ನೀಟ್ ಕೀ ಆನ್ಸರ್ಸ್ ಇಂದ ನಾನು ಮೆಡಿಪೀಡಿಯಾ ಕನೆಕ್ಟ್ ಆಗಿದ್ದು. ಬಟ್ ಎವ್ರಿ ಡೇ ನಿಮ್ಮ ಗ್ರೂಪಲ್ಲಿ ಪೋಸ್ಟ್ ಎಲ್ಲ ನೋಡ್ತಾ ಇವನ್ ಐ ಡೆವಲಪ್ಡ್ ಇಂಟ್ರೆಸ್ಟ್ ಇನ್ MBBS ಅಬ್ರಾಡ್. ಸೊ ಸೆಕೆಂಡ್ ಡ್ರಾಪ್ ಅಲ್ಲೂ ನನ್ನ ಲಕ್ ಸರಿ ಇಲ್ದಿರ ನಾನು ಕರೆಕ್ಟಾಗಿ ಮಾಡಿಲ್ಲ. ಸೊ ಆದ್ರಿಂದ ರಷ್ಯಾಲಿ ಸೀಟ್ ಸಿಕ್ತು. ಈಗ ಆಲ್ ಥ್ಯಾಂಕ್ಸ್ ಟು ಮೆಡಿಪೀಡಿಯಾ. ಅಂದ್ರೆ ಈಗ ಬ್ಯಾಂಗ್ಳೂರಲ್ಲಿ ಸುಮಾರಷ್ಟು ಕನ್ಸಲ್ಟೆನ್ಸಿ ಇರುತ್ತೆ, ಇವನ್ ನಿಮಗೆ ಕಾಲ್ ಕೂಡ ಬರ್ತಾ ಇರುತ್ತೆ. ಸೊ ನಿಮ್ಗೆ ಮೆಡಿಪೀಡಿಯಾ ಏನಕ್ಕೆ ಇಷ್ಟ ಆಯ್ತು? ಅಂದ್ರೆ ಮೇನ್ ಪಾಯಿಂಟ್ ಆಫ್ ಪ್ರೋಸೆಸ್ ಎಲ್ಲ ಹೇಗಿದೆ, ಅಥವಾ ನೀವು ವಿಸಿಟ್ ಮಾಡಿರೋದಾಗಿರ್ಬೋದು, ಅವ್ರು ಕೌನ್ಸಿಲಿಂಗ್ ಕೊಟ್ಟಿರೋ ರೀತಿ, ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಮೇನ್ ಅಂದ್ರೆ ಮೆಡಿಪೀಡಿಯಲ್ಲಿ ನನಗೆ ಟ್ರಾನ್ಸ್ಪರೆನ್ಸಿ ಇಷ್ಟ ಆಯ್ತು. ಅಂಡ್ ಸೆಕೆಂಡ್ ಥಿಂಗ್ ಏನಂದ್ರೆ ಕನ್ಸಲ್ಟೆನ್ಸಿ ಅವರು 100% at any cost they'll support in everything, like one passport ಇಂದ ಹಿಡಿದು until immigration, every step they'll be there. So that's why ಅದಕ್ಕೆ ಮೆಡಿಪೀಡಿಯಾ ಅಂತ ಚೂಸ್ ಮಾಡಿದೆ. ಈಗ ಅನಿಸ್ತಿದೆ, ಈಗ ರಷ್ಯಾಗೆ ಹೋಗ್ತಿದ್ಯಾ ಡಾಕ್ಟರ್ ಆಗ್ಲಿಕ್ಕೆ, ಸೊ ನಿಂಗೆ ಏನ್ ಅನಿಸ್ತಾ ಇದೆ? ಪೇರೆಂಟ್ಸ್ನ ಬಿಟ್ಟಿರೋದಕ್ಕೆ ಕಷ್ಟ ಅನಿಸ್ತಿದ್ಯಾ, ಅಥವಾ ಡಾಕ್ಟರ್ ಆಗಬೇಕು ಅಂತ ಎಕ್ಸೈಟ್ಮೆಂಟ್ ಏನಾದರೂ ಇದೆಯಾ? ಹೆವಿ ಹಾರ್ಟ್ಸ್ ಪ್ಲಸ್ ಹೈ ಎಕ್ಸೈಟ್ಮೆಂಟ್ಸ್. ಸೊ ಆಬ್ವಿಯಸ್ಲಿ ಡ್ರೀಮ್ಸ್ನ ಚೇಸ್ ಮಾಡ್ಕೊಂಡು ಹೋಗ್ಲೇಬೇಕು ಕಂಫರ್ಟ್ ಝೋನ್ ಬಿಟ್ಟು. ಸೊ ವಿ ಆರ್ ರೆಡಿ. ಸೊ ಈಗ ಇವ್ರ ಪೇರೆಂಟ್ಸ್ ಕೂಡ ಇದ್ದಾರೆ. ಹಲೋ ಮ್ಯಾಮ್. ಹಲೋ, ಎಲ್ಲಿಂದ ಮ್ಯಾಮ್ ನೀವು? ಹೊಸಕೋಟೆಯಿಂದ. ನಿಮ್ಗೆ ಹೇಗೆ ಅನಿಸ್ತಿದೆ ಮ್ಯಾಮ್? ಇಲ್ಲ, ಮೆಡಿಪೀಡಿಯಾ ಸರ್ಚ್ ಮಾಡಿದಾಗ ಬೇರೆ ಕನ್ಸಲ್ಟೆನ್ಸಿಗಿಂತ ಓಕೆ ಅಂತ ತುಂಬ ಅನಿಸ್ತು. ಮತ್ತು ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಯಾವ ಟೈಮಲ್ಲಿ ನಮ್ಗೆ ಏನೇ ಡೌಟ್ಸ್ ಇದ್ದರೂ ಪಾಪ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿದ್ರು. ಎಲ್ಲ ರೀತಿಯಲ್ಲೂ ನಮಗೆ ಓಕೆ ಅನಿಸಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಇವಾಗ ತನು ಅವರು ಡಾಕ್ಟರ್ ಆಗ್ಲಿಕ್ಕೆ ಹೋಗ್ತಿದ್ದಾರೆ ಅಂದರೆ ನಿಮ್ಗೆ ಏನಾದರೂ ಎಮೋಷನಲ್ ಫೀಲ್ ಆಗ್ತಿದೆಯಾ ಅದ್ರ ಬಗ್ಗೆ? ಫೀಲ್ ಆಗುತ್ತೆ, ಅಷ್ಟು ದೂರ ಕಳಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅದು ಒಂದು ಫ್ಯೂಚರ್ ಇದೆ, ಹಾಗಾಗಿ ನಾವು ಅದನ್ನು ಚೂಸ್ ಮಾಡ್ಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.